ಫೋಟೋದಲ್ಲಿ ಇದಾರಲ್ಲ ಮಾನ್ ನಾಯ್ಕರು, ಜಮೀರ್ ಮೊನ್ನೆ ರಾತ್ರಿ ಇವನ ಹಕ್ಕಿನ ರೈಡ್ ಮಾಡಿಸಿದ್ವಿ ನಾವು ರಾಜನಹಳ್ಳಿ ಶಿವಕುಮಾರ್. ಜಮೀರ್ ಅಂತೇಳಿ ಪಡಿತರ ಹಕ್ಕಿನ ನಮ್ಮ ಈ ಇದು ಎಂಥದ್ದು ಸಬ್ ರಿಜಿಸ್ಟರ್ ಆಫೀಸ್ ಇತ್ತು, ಅಲ್ಲಿ ಗ್ಯಾರೇಜ್ನಾಗ ಇಟ್ಟಿದ್ದ. 50 ಕ್ವಿಂಟಲ್ ಅಕ್ಕಿ ಗ್ಯಾರೇಜ್ನಾಗ ಇಟ್ಟಿದ್ದ. ರಾತ್ರಿ 9:30 ನಾನು ರಾಜನಹಳ್ಳಿ ಶಿವಕುಮಾರ್ ಹೋದಾಗ ಅಲ್ಲಿ ಫುಡ್ ಆಫೀಸರ್ ಬಂದಿದ್ದರು. ಆಗಲೇ ಅದೇನೋ ಒಳಗೆ ಮಸಲತ್ ನಡೀತಾ ಇತ್ತು. ನಮ್ಮನ್ನು ನೋಡಿದ ತಕ್ಷಣ ಅವರೆಲ್ಲರೂ ಓಡೋದು. ಫುಡ್ ಆಫೀಸರಿಗೆ ನಾವು ಹೇಳಿದ್ವಿ, ಏನಾರ ಕೇಸ್ ಮಾಡ್ದಂಗೆ ನೀವೇನಾರ ಮುಚ್ಚಾಕಕ್ಕೆ ನೋಡಿದರೆ ನಾಳೆನೇ ನಿಮ್ಮನ್ನೆಲ್ಲ ಬಟ್ಟ ಬಯಲು ಮಾಡಿ ನಿಮ್ಮ ಮರ್ಯಾದೆ ತೆಗಿತೀವಿ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ. ಜಮೀರು ಪಕ್ಕ ಶಾಮನು ಮಲ್ಲಿಕಾರ್ಜುನವರ ಆಪ್ತ. ನಮ್ಮ ಪ್ರಭಾ ಮಲ್ಲಿಕಾರ್ಜುನವರು ಅವರಿಗೆ ರಾಖಿ ಕಟ್ಟಿ ಶುಭಾಶೀರ್ವಾದ ಮಾಡ್ತಾರೆ. ಇದೇ ರೀತಿ ಕಳ್ದಂದಾಗ ಅಕ್ಕಿ ಹೊಡೀರಿ, ಚೆನ್ನಾಗಿ ಕಳ್ದಂದಾಗ ಅಕ್ಕಿ ಹೊಡಿಯಪ್ಪ, ನಿನಗೆ 100 ವರ್ಷ ನೀನು ನನ್ನ ಸಹೋದರನಾಗಿ ನನಗೆ ಓಟಕ್ಕೆ ಅಂತ ಇರುವಂತ. ಅದೇ ರೀತಿ ರಕ್ತಂದೆ ಶಿವರಾಜ್ ಅವರು ಮೊನ್ನೆ ಅರೆಸ್ಟ್ ಆಗಿದ್ದಾರೆ. ಬಸವನ ಜಯಂತಿ ಒಳಗೆ ಆಧುನಿಕ ಬಸವಣ್ಣ ಆಗಿದ್ದಾರೆ. ಕೇಸರಿ ಹಾಕಿದ್ದಾರೆ, ಕಾವಿ ಹಾಕ್ಬೇಕಾಯ್ತು. ಶಿವರಾಜ್ ಅಂತಂದೇಳಿ ಮೊನ್ನೆ ಅರೆಸ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ ಪರಮಾಪ್ತ, ಡ್ರಗ್ಸ್ ದಂಧೆ ಒಳಗೆ. ಹೀಗೆ ಇಷ್ಟೆಲ್ಲ ಹಿನ್ನೆಲೆ ಇದ್ದು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯಲ್ಲ ಮಲ್ಲಿಕಾರ್ಜುನ, ನಿನಗೇನಾದರೂ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ನಿನ್ನ ಎಲ್ಲ ಪಟಾಲಂ ಸಾಕ್ಷಿ ಸಮೇತ ಇದ್ದಾವೆ. ಇವತ್ತು ಡ್ರಗ್ಸ್ ದಂಧೆ ಇರ್ಬೋದು, ಇಸ್ಪೇಟ್ ದಂಧೆ ಇರ್ಬೋದು, ಅಕ್ಕಿ ಹೊಡೆಯೋದಿರ್ಬೋದು. ಇವತ್ತು ಇವರು ತಮ್ಮಗಳು ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾರೆ ಮನೇಲಿ. ಇವನು ಜಮೀರನ ತಮ್ಮಗಳು ರಾಜಾರೋಷ್ ಬಾಯ್, ಇವನು ಲಾರಿ ಡ್ರೈವರ್. ಅವನು ಮೊದಲು, ಇವತ್ತು ಸೂಟು ಬೂಟು ಹಾಕ್ಕೊಂಡು ಆ ಕಳ್ದಂದೆ ಒಳಗೆ ಅಕ್ಕಿ ಹೊಡಿ. ಅಲ್ಲೇ ನಮ್ಮ ಜಾಲಿನಗರದಾಗಿರೋದು, ಇವನೇನು ಭಾಳ ದೂರ ಏನಿಲ್ಲ. ಇವತ್ತು ರೌಡಿಗಳು, ಡ್ರಗ್ಸ್ ಸ್ಮಗ್ಲರ್ಗಳು, ಕಳ್ಳದಂಧೆ ಅಕ್ಕಿ ಹೊಡೆಯೋರು, ಇವರೆಲ್ಲರೂ ಸಹಿತ ನಿನ್ನ ಪರಮಾಪ್ತರು. ನೀನು ನಮಗೆ ಸಂಸ್ಕಾರದ ಬಗ್ಗೆ ನೀತಿ ಪಾಠ ಹೇಳೋದಕ್ಕೆ ಬರ್ತಾರೆ. ನೀನು ಒಂದೇ ಒಂದು ಉದಾಹರಣೆ ತೋರಿಸು, ನನ್ನ ಬಗ್ಗೆ ಆಗಲಿ, ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ, ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಆಗಲಿ, ಎಲ್ಲಾದರೂ ಸಹಿತ ಒಬ್ಬ ಸ್ಮಗ್ಲರ್ ಜೊತೆಗೆ ಇರ್ತಕ್ಕಂಥದ್ದು, ಒಬ್ಬ ಕಳ್ಳ ವ್ಯವಹಾರಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಇರೋದಿರ್ಬೋದು, ಅಥವಾ ದಾದಾಗಿರಿ ಗುಂಡಾಗಿರಿ ಮಾಡ್ತಕ್ಕಂಥವ್ರನ್ನ ಜೊತೆಗೆ ಇಟ್ಕೊಂಡು ಅಡ್ಡಾಡ್ತಕ್ಕಂಥದ್ದು ಇರ್ಬೋದು. ಇವನ್ನ ಒಂದೇ ಆದಾದ್ರು ಸಹಿತ ಪ್ರೂಫ್ ಸಮೇತ, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ, ನಾವು ಹೆಂಗೆ ದಾಖಲೆ ಸಮೇತ ತೋರಿಸ್ತಾ ಇದ್ದೇನೆ. ಅವ್ರ ಮನೆ ಒಳಗೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಮನೆ ಒಳಗೆ ರಾಖಿ ಕಟ್ತಾ ಇದಾರೆ. ಅವ್ರ ಮನೆ ದೇವ್ರಿದ್ರಿ ಈ ಸ್ಮಗ್ಲರಿಗೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದು ಏನಾರು ಆಯ್ತಾ? ಏನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರೆ, ಹಂಗಾಗೈತಿ. ಈ ಸಂದರ್ಭದಲ್ಲಿ ಹೇಳಿ, ನಿನ್ನ ಇತಿಹಾಸ ಇನ್ನೂ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಡ್ರಗ್ಸ್ ಸ್ಮಗ್ಲರ್ನ ನಿನ್ನ ಆಸ್ಪತ್ರೆ ಒಳಗೆ ಇಟ್ಕೊಂಡು AC ರೂಮ್ನಾಗ ಟ್ರೀಟ್ಮೆಂಟ್ ಕೊಡ್ತೀಯಲ್ಲ, ಇಂಥದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೆ. ಆರೋಗ್ಯ ಸಮಸ್ಯೆ ತೋರಿಸಿ ನಿನ್ನ ಆಸ್ಪತ್ರೆ ಒಳಗೆ ಇಟ್ಕೊಂಡಿದ್ದೀಯ AC ರೂಮ್ ಒಳಗೆ. ಇವರೆಲ್ಲರೂ ಸಹಿತ ನಿನ್ಗೆ ಆಪ್ತರ. ಅದರಿಂದ ಇದು ಭಾಳ ದಿವಸ ನಡೆಯಲ್ಲ. ಇನ್ನೊಂದು ಸ್ವಲ್ಪ ಕಣ್ಣು ಬಿಟ್ಟು ನೋಡು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ. ಈತನೇ ಅಕ್ಕಿ
ಅಲ್ಲ ಅದನ್ನೇ ಇವತ್ತನೇ ಈತನಿಗೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ರಾಖಿ ಕಟ್ಟಿ ಬರೀ ದಾವಣಗೆರೆ ಜಿಲ್ಲೆಗೆಲ್ಲ ದಾವಣಗೆರೆ ನಗರಕ್ಕೆಲ್ಲ ಇಡೀ ದಾವಣಗೆರೆ ಜಿಲ್ಲೆಗೆ ಅಕ್ಕಿ ಸ್ಮಗ್ಲಿಂಗ್ ಮಾಡಪ್ಪ ಅಂತಂದೇಳಿ ರಾಖಿ ಕಟ್ಟಿ ಆಶೀರ್ವಾದ ಮಾಡಿದ್ದಾರೆ. ಬರೀ ದಾವಣಗೆರೆಗೆ ಅಷ್ಟೇ ಹೊಡಿಬೇಡ, ಜಮೀರ್ ಮೊಹಮ್ಮದ್ ಜಮೀರ್ ಬರೀ ದಾವಣಗೆರೆ ನಗರಕ್ಕಷ್ಟೇ ಅಕ್ಕಿ ಸಪ್ಲೈ ಮಾಡಿ ಕಳ್ತನ ಮಾಡಬೇಡ, ಇಡೀ ಜಿಲ್ಲೆ ಮಾಡು ಅಂತಂದೇಳಿ ರಾಖಿ ಕಟ್ಟಿದ್ದಾರೆ. ಈಗ ಎಷ್ಟು ಜನ ನಿಂತಿದ್ರು? ನೀನು ಫೋಟೋ ತೆಗ್ದಿಲ್ಲ, ಎಷ್ಟು ಜನ ಇದೆ ಅದ್ರಾಗ ಯಾರು ಅಂತ ನನಗೇನು ಗೊತ್ತಾ? ಈಗ ನೀನೇ ಬಂದು ನಿಂತಿಯಪ್ಪ ಫೋಟೋ ತೆಗಿಸ್ಕೊಂಡು ಹೋಗಿ, ಇದ್ರಾಗ ಯಾರು ಅಂತ ಗೊತ್ತಾ? ಈಗ ಅದ್ಯಾವುದೋ ಶಾಮನೂರು ಇವ್ರದ್ದು ಹೇಳಿದರು, ವೇದಮೂರ್ತಿ ಅವ್ರ ಚಿಕ್ಕಪ್ಪ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಗಿದ್ದರು, ಲೋಕಣ್ಣ ಅಂತ. ಹಿಂದೆ ನಮ್ಮಲ್ಲಿ ಕಾರ್ಪೊರೇಟರ್ ಆಗಿದ್ದರು, ಅವ್ರ ಮನೆಯವರು, ಲೋಕಣ್ಣ ಮನೆಯವರು. ಈಗ ಅವರು ಬರ್ತಿದ್ರು, ಒಕ್ಕಿದ್ರು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಾಗಿದ್ದರು, ಫೋಟೋ ತೆಗಿಸ್ಕೊಂಡಾರ. ಫೋಟೋ ತೆಗಿಸ್ಕೊಳ್ಳೋದು ಅಪರಾಧ ಅನ್ನೋದಲ್ಲ. ಸಾಕಷ್ಟು ಜನ ಫೋಟೋ ತೆಗಿಸ್ಕೊಂಡು ಹೋಗಾರ. ಅವ್ರು ಏನೇ ಕೆಲಸಗಳು ಮಾಡಿದ್ದು ನನ್ನ ಮ್ಯಾಗ ತಂದ್ರೆ ಏನು ಹೇಳ್ಬೇಕು? ಮಾಡ್ತಾರೆ. ಈಗ ನನಗೆ ನೋಡಪ್ಪ 108 ಜನ ಇದ್ದಾರೆ ನಮ್ದ್ರಾಗ, ಎಲ್ಲ ಟೈಪು ಜನ ಅದಾರ. ಏನು ಈಗ ನಾನು ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ, ಅವ್ರು ಯಾರಾರ ಏನಾರ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ರಪ್ಪ, ಒಳ್ಳೆ ನ್ಯಾಯಯುತವಾಗಿ ಅವ್ರಿಗೆ ಒಳ್ಳೆ, ನಾನು ಸಾಕಷ್ಟು ಜನಕ್ಕೆ ಹೇಳೇನಿ, ನಮ್ಮ ಹುಡುಗರುಗಳಿಗೂ ಹೇಳೇನಿ, ಒಳ್ಳೆ ದಂಧೆ ಮಾಡಿರಿ, ಒಳ್ಳೆ ನ್ಯಾಯಯುತವಾಗಿ ಮಾಡಿರಿ. ನಿಮಗೇನಾರ ಒಂದು ಟೆಂಪೋ ಬೇಕು ಅಂದ್ರೂ ಕೊಡಿಸ್ತೀನಿ, ಆಟೋ ಬೇಕು ಅಂದ್ರೂ ಕೊಡಿಸ್ತೀನಿ, ಲಾರಿಗಳು ಬೇಕು ಅಂದ್ರೂ ಕೊಡಿಸ್ತೀನಿ, ಅದಕ್ಕೆ ಡಿಫ್ರೆನ್ಸ್ ಅಮೌಂಟ್ ಕಟ್ಟಿ ಲೋನು ಕೊಡಿಸ್ತೀನಿ ಅಂತ ಕೆಲಸಗಳು ಮಾಡ್ರಪ್ಪ ಅಂತ ಸಾಕಷ್ಟು ಜನ ಮಾಡ್ಯಾರ, ಇಲ್ಲ ಅಂತಲ್ಲ. ಇದ್ರಾಗ ಯಾರು ಏನು ಮಾಡ್ಯಾರ ಅಂತ ನಾನು ಎಲ್ಲರೂ ಊರಾಗ ಏನಾರ ಆಗಲಿ ನಾನು ಮಾಡೇನಿ ಅಂದ್ರೆ ಏನರ್ಥ? ಬಂಡವಾಳ ನೋಡು, ಯಾರೇನು ಮಾಡ್ಕೊಳಕ್ಕಲ್ಲ, ಮ್ಯಾಗ ಅದಾನ. ಏನು ಇವ್ರ ಮಾತೆಲ್ಲ ಕೇಳಿ ದಾವಣಗೆರೆ ಜನತೆ ನಂಬಲ್ಲ. ಇವೆಲ್ಲ ಏನಾಗ್ಯಾವ ಅಂದ್ರೆ ಒಂದು ನಮ್ನಿ ಬುಡ್ಕಿವು. ಏನೋ ಸುಮ್ಮನೆ ಮಾತಾಡ್ಬೇಕು, ಖಾಲಿ ಡಬ್ಬೆಪ್ಪ ಹೇಳ್ಬೇಕಪ್ಪ ಅಂದರೆ ಏನೇ ಒಟ್ಟು ಈಗ ಏನೋ ನ್ಯೂಸ್ ಇಲ್ಲಲ್ಲ, ಅದಕ್ಕಿಂತ ವ್ಯವಹಾರ ತರ್ತಾರೆ. ಈಗ ಅದ್ರ ಬಗ್ಗೆ ಯಾವುದೋ ನೀನು ಹೇಳಿದಿಲ್ಲ ಅಕ್ಕಿದು, ಯಾವುದರ ಆಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು. ಅಧಿಕಾರಿಗಳಿಗೂ ಹೇಳೇನಿ, ಮಕ ಮುಲಾಜಿಲ್ದಲೇ ಕೇಸ್ ರಿಜಿಸ್ಟ್ರ್ ಮಾಡಬೇಕು, ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಅದ್ರಾಗ ಎರಡನೇ ಮಾತಿಲ್ಲ.